ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದ ಎನ್ಸಿಪಿ ನಾಯಕ ಅಜಿತ್ ಪವಾರ್ ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ನಿಧನರಾಗಿದ್ದರು. ಇವತ್ತು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಪವಾರ್ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ಇನ್ನು ಅಜಿತ್ ಪವಾರ್ ಅವರ ಎಲ್ಲ ಸ್ಥಾನಮಾನಗಳನ್ನು ಪತ್ನಿ ಸುನೇತ್ರಾ ಪವಾರ್ಗೆ ಕಟ್ಟೋದಕ್ಕೆ ಈಗ ಎನ್ಸಿಪಿಯಲ್ಲಿ ಮಾತುಕತೆ ನಡೀತಾ ಇದೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಿನ್ನೆ ವಿಮಾನ ಅಪಘಾತದಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧನರಾಗಿದ್ದರು. ಇವತ್ತು ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯನ್ನ ಪುಣೆ ಜಿಲ್ಲೆಯ ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನದ ಕ್ರೀಡಾ ಮೈದಾನದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ನಡೆಸಲಾಯಿತು. ಆಸ್ಪತ್ರೆಯಿಂದ ವಿದ್ಯಾ ಪ್ರತಿಷ್ಠಾನದವರೆಗೂ ನಡೆದ ಅಂತಿಮ ಮೆರವಣಿಗೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದರು. ಅಂತ್ಯಕ್ರಿಯೆ ನಡೆದ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲೂ ಸಾವಿರ ಲೆಕ್ಕದಲ್ಲಿ ಜನ ಸೇರಿದ್ರು. ಅಂತ್ಯಕ್ರಿಯೆಗೂ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಸೇರಿದಂತೆ ಗಣ್ಯರು ಹೂಗುಚ್ಛ ಇಟ್ಟು ಪವಾರ್ಗೆ ಭಾವಪೂರ್ಣ ವಿದಾಯ ಹೇಳಿದರು. ಅಜಿತ್ ಪವಾರ್ ಸ್ಥಾನ ಏರ್ತಾರ ಪತ್ನಿ ಸುನೇತ್ರಾ. ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಾದಾ ಅಂತಾನೆ ಗುರುತಿಸಿಕೊಂಡಿದ್ದ ನಾಯಕ. ಈಗ ಪವಾರ್ ನಿಧನದಿಂದ ಎನ್ಸಿಪಿ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ. ಹೀಗಾಗಿಯೇ ಅಜಿತ್ ಪವಾರ್ ಸ್ಥಾನಕ್ಕೆ ಅವರ ಪತ್ನಿ ಸುನೇತ್ರಾ ಪವಾರ್ ಅವರನ್ನ ಕರೆತರಲು ಪ್ರಯತ್ನಗಳು ಶುರುವಾಗಿವೆ. ಎನ್ಸಿಪಿ ನಾಯಕರಾದ ಪ್ರಫುಲ್ ಪಟೇಲ್, ಛಗನ್ ಭುಜಬಲ್ ಮತ್ತು ಧನಂಜಯ್ ಮುಂಡೆ ಸುನೇತ್ರಾ ಪವಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಮೂಲಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಪಕ್ಷದ ಗೌರವ, ಘನತೆ, ಅಸ್ತಿತ್ವದ ಪ್ರಶ್ನೆ ಆಗಿದೆ. ಹೀಗಾಗಿ ನೀವೇ ಈಗ ಎನ್ಸಿಪಿ ಪಕ್ಷದ ಜವಾಬ್ದಾರಿ ಹೊರಬೇಕು ಅಂತ ಮನವಿ ಮಾಡಿದ್ದಾರಂತೆ. ಅಜಿತ್ ಪವಾರ್ ಅವರ ಎಲ್ಲ ಸ್ಥಾನಗಳನ್ನ ನೀವೇ ತುಂಬಬೇಕು ಅಂತ ಕೇಳಿದ್ದಾರಂತೆ. ಸಚಿವ ಸ್ಥಾನದ ಜೊತೆಗೆ ಡಿಸಿಎಂ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಎನ್ಸಿಪಿ ನಾಯಕರು ಸುನೇತ್ರಾ ಪವಾರ್ಗೆ ಮನವಿ ಮಾಡಿದ್ದಾರಂತೆ. ಜೊತೆಗೆ ಅಜಿತ್ ಪವಾರ್ ನಿಧನದಿಂದ ತೆರವಾಗಿರುವ ಕ್ಷೇತ್ರಕ್ಕೆ ಚುನಾವಣೆ ಘೋಷಣೆ ಆಗುತ್ತೆ. ಆಗ ಉಪಚುನಾವಣೆಯಲ್ಲೂ ನೀವೇ ಅಭ್ಯರ್ಥಿ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರಂತೆ. ಅಜಿತ್ ಪವಾರ್ ಪತ್ನಿ ಸದ್ಯ ಎನ್ಸಿಪಿ ಪಕ್ಷದಿಂದ ರಾಜ್ಯಸಭೆ ಸದಸ್ಯೆಯಾಗಿದ್ದಾರೆ. ರಾಜಕೀಯದಲ್ಲೂ ಸಾಕಷ್ಟು ಅನುಭವವಿದೆ. ಹೀಗಾಗಿ ಎನ್ಸಿಪಿ ನಾಯಕರ ಮನವಿ ಒಪ್ತಾರ ಅಥವಾ ಶರದ್ ಪವಾರ್ ಅವರ ಪಕ್ಷದ ಜೊತೆಗೆ ಎನ್ಸಿಪಿ ವಿಲೀನಕ್ಕೆ ಮುಂದಾಗ್ತಾರ ಅನ್ನೋದು ಶೀಘ್ರದಲ್ಲೇ ನಿರ್ಧಾರ ಆಗಲಿದೆ. ವಿಮಾನ ಪತನಕ್ಕೆ ಮಹತ್ವದ ಸಾಕ್ಷ್ಯ ಲಭ್ಯ. ಅಜಿತ್ ಪವಾರ್ ಸೇರಿ 5 ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಪತನದ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇದರ ಮಧ್ಯೆ ವಿಮಾನದಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಗಗನ್ ಸುರಕ್ಷತಾ ಸಾಧನ ಇರಲಿಲ್ಲ ಅನ್ನೋದು ಚರ್ಚೆ ಆಗ್ತಿದೆ. ಅಪಘಾತಕ್ಕೀಡಾದ 16 ವರ್ಷಗಳ ಹಳೆಯ ರಿಯಲ್ ಹೆಟ್ ಲಘು ವಿಮಾನದಲ್ಲಿ ಭಾರತದ ಗಗನ್ ಸುರಕ್ಷತಾ ಸಾಧನ ಅಳವಡಿಸಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಉಪಗ್ರಹ ಆಧಾರಿತ ಸುರಕ್ಷತಾ ವ್ಯವಸ್ಥೆಯ ಗಗನ್ ಸಾಫ್ಟ್ವೇರ್ ಎಲ್ಲ ವಿಮಾನಗಳಲ್ಲೂ ಇರಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಈ ಗಗನ್ನ ತಂತ್ರಜ್ಞಾನ ಇದ್ರೆ ಅಸ್ಪಷ್ಟ ಗೋಚರತೆ ವೇಳೆ ಸುರಕ್ಷತೆ ಬಗ್ಗೆ ಮಾಹಿತಿ ಸಿಕ್ತಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಗಗನ್ ಸಾಫ್ಟ್ವೇರ್ ಇಲ್ಲದ್ದು ಪತ್ತೆಯಾಗಿದೆ. ಇದರ ಜೊತೆಗೆ ಬ್ಲ್ಯಾಕ್ ಬಾಕ್ಸ್ನಲ್ಲಿರುವ ಆಡಿಯೋ ಬಗ್ಗೆಯೂ ಪರಿಶೀಲನೆ ನಡೆಸಲಾಗ್ತಾ ಇದ್ದು, ತನಿಖೆಯ ಅಂತಿಮ ವರದಿ ಏನು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.